ಕೇಂದ್ರ ಸರ್ಕಾರದ ವಿರುದ್ಧ ಕಾಕ್ರೋಚ್ ಕಹಳೆಯನ್ನು ಮೊಳಗಿಸಿದೆ. ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿರುವಂತದ್ದು ಜಿರಳೆಗಳ ದೆಹಲಿ ದಂಗೆ. ಖಾಕಿ ಸರ್ಪಗಾವಲು ನಡುವೆಯೂ ಸಹ ಸಿಜೆಪಿ ಆರ್ಭಟಿಸ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ರಣಕಹಳೆಯನ್ನು ಮೊಳಗಿಸಿದೆ. ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿದೆ. ನಿನ್ನೆ ನಡೆದಂತಹ ಒಂದು ಹಿಂಸಾತ್ಮಕ ಹೋರಾಟ. ಖಾಕಿ ಸರ್ಪಗಾವಲು ನಡುವೆಯೂ ಸಹ ಸಿಜೆಪಿ ಆರ್ಭಟಿಸ್ತಾ ಇದೆ. ತಮ್ಮ ಬೇಡಿಕೆ ಈಡೇರಿಸುವಂತೆ ಪಟ್ಟಣ ಹಿಡಿದಿದ್ದಾರೆ. ಸೊ ಒಂದು ಕಡೆ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಬಿಗಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈತನ ಮಧ್ಯೆ ಪೊಲೀಸರು ನಿನ್ನೆ ಕಾಕ್ರೋಚ್ ಜನತಾ ಪಾರ್ಟಿಯ ಬೆಂಬಲಿಗರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿದ್ರು. ಆ ಲಾಠಿ ಚಾರ್ಜ್ ಆಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ಒಂದಷ್ಟು ಜನ ಕಿಡಿಗೇಡಿಗಳು ಆ ಗುಂಪಿನಲ್ಲಿ ಇದ್ದಂಥವರು ಪೊಲೀಸರ ಮೇಲೆ, ಭದ್ರತಾ ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಹಿಡ್ಕೊಂಡು ಹೆಂಗಂದ್ರೆ ಹೆಂಗೆ ಹೊಡಿತಾರೆ. ಸೊ ಹಾಗಾಗಿ ಪರಿಸ್ಥಿತಿನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದರ ಪರಿಣಾಮವಾಗಿ ಅಮಾಯಕರು ಯಾರೆಲ್ಲ ನಾರ್ಮಲ್ ಆಗಿ ನ್ಯಾಯವನ್ನ ಕೇಳಲಿಕ್ಕೆ ಬಂದಿದ್ರು, ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಲಿಕ್ಕೆ ಬಂದಿದ್ರು, ಅಂಥವರ ಮೇಲೂ ಸಹ ಲಾಠಿ ಬೀಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ನೋಡ್ತಾ ಇದ್ದ ಹಾಗೆ ಶಾಂತಿಯಾಗಿ ನಡೀತಾ ಇದ್ದಂಥ ಪ್ರತಿಭಟನೆ ಹಿಂಸಾ ರೂಪವನ್ನು ಪಡ್ಕೊಳ್ಳುತ್ತೆ. ಒಂದು ಕಡೆ ಸದನದ ಒಳಗೆ ಪ್ರತಿಪಕ್ಷಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಒಂದು ಕಡೆ ಸದನದ ಒಳಗೆ ಪ್ರತಿಪಕ್ಷಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಸದನದ ಹೊರಗೆ ಮತ್ತು ಪಾರ್ಲಿಮೆಂಟ್ನ ಸುತ್ತಮುತ್ತ ಒಂದು ರೀತಿಯಾಗಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ. ಸೊ ಹಾಗಾಗಿ ಪ್ರತಿಭಟನಾ ನಿರತರನ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಲಾಠಿ ಪ್ರಹಾರವನ್ನು ನಡೆಸಬೇಕಾದಂತ ಒಂದು ಸಂದರ್ಭ. ಮಗದೊಂದು ಕಡೆ ಅಶ್ರುವಾಯುವನ್ನು ಸಹ ಪ್ರಯೋಗ ಮಾಡಿದ್ದಾರೆ.